ನಮಸ್ಕಾರ ಸ್ನೇಹಿತರೆ, ಚುಟುಕು ಇತಿಹಾಸಕ್ಕೆ ಸ್ವಾಗತ. ನಾನು ನಕುಲ್. 14 ಫೆಬ್ರವರಿ 2024 ನಮ್ಮ ಭಾರತೀಯ ಯುವಕರು ವ್ಯಾಲೆಂಟೈನ್ಸ್ ಡೇನಲ್ಲಿ ಮುಳುಗಿ ತೇಲುತ್ತಿದ್ದಾಗ ಸನಾತನ ಧರ್ಮದ ಹರಿಕಾರನಾದ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ದೂರದ ಮುಸಲ್ಮಾನರ ನಾಡಿನಲ್ಲಿ ಒಂದು ಭವ್ಯ ಮಂದಿರವನ್ನ ಲೋಕಕ್ಕೆ ಸಮರ್ಪಣೆ ಮಾಡಿದರು. ಇದರ ನಿರ್ಮಾಣದ ಹೊಣೆ ಹೊತ್ತಿದ್ದು ಸ್ವಾಮಿನಾರಾಯಣ ಸಂಸ್ಥಾನ. ಈ ಸಂಸ್ಥೆಯನ್ನ BAPS ಅಂತ ಕೂಡ ಕರೀತಾರೆ. ಸಂಪೂರ್ಣ ಹೆಸರು ಬೋಚನ್ ವ್ಯಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ್ ಸಂಸ್ಥಾ. ಆಧುನಿಕ ಜಗತ್ತಿನ ಅತ್ಯಂತ ದೊಡ್ಡ ದೇವಾಲಯ ಅಮೆರಿಕಾದ ನ್ಯೂಜೆರ್ಸಿ ನಗರದಲ್ಲಿ ಸಿಗುತ್ತೆ. ಈ ಮಂದಿರ ನಿರ್ಮಾಣದ ಹಿಂದೆ ಇರುವುದು ಇದೇ ಸಂಸ್ಥೆ. ಹಲವಾರು ಭವ್ಯ ಮಂದಿರಗಳನ್ನು ನಿರ್ಮಿಸಿ ಯುವಕರನ್ನ ಸನಾತನ ಧರ್ಮದ ಕಡೆ ಆಕರ್ಷಿತರಾಗುವಂತೆ ಮಾಡುತ್ತಿರುವುದು ಸ್ವಾಮಿನಾರಾಯಣ ಸಂಸ್ಥೆ. 1997ರಲ್ಲಿ ಸ್ವಾಮಿನಾರಾಯಣ ಸಂಸ್ಥೆಯ ಅಂದಿನ ಮುಖ್ಯಸ್ಥರಾದ ಪ್ರಮುಖ್ ಸ್ವಾಮಿ ಮಹಾರಾಜರು ಶಾರ್ಜಾಗೆ ಭೇಟಿ ಕೊಡ್ತಾರೆ. ಅಲ್ಲಿನ ಒಂದು ಮರಳಿನ ಬೆಟ್ಟದ ಮೇಲೆ ನಿಂತು ಭಗವಂತನಲ್ಲಿ ವಿಶ್ವದಲ್ಲಿ ಶಾಂತಿ, ಏಕತೆಯ ಸಾಮರಸ್ಯಕ್ಕೆ ಪ್ರಾರ್ಥಿಸಿ ಈ ಪ್ರದೇಶದಲ್ಲಿ ಒಂದು ಮಂದಿರವನ್ನು ಕಟ್ಟುವ ಹಂಬಲವನ್ನ ವ್ಯಕ್ತಪಡಿಸ್ತಾರಂತೆ. ಈ ಸಮಯದಲ್ಲಿ ಮುಸಲ್ಮಾನರ ದೇಶದಲ್ಲಿ ಒಂದು ಮಂದಿರವನ್ನು ಕಟ್ಟುವ ಬಗ್ಗೆ ಯೋಚನೆ ಕೂಡ ಮಾಡೋಕೆ ಕಷ್ಟವಾಗಿತ್ತು. ಹಲವಾರು ಜನ ಸ್ವಾಮಿ ಮಹಾರಾಜರ ಮಾತನ್ನು ಕೇಳಿ ನಕ್ಕಿದ್ರಂತೆ. 27 ವರ್ಷಗಳ ಹಿಂದೆ ಕಂಡ ಒಂದು ಕನಸು ಇವತ್ತು ನನಸಾಗಿದೆ. ಅಬುಧಾಬಿ ನಗರದಲ್ಲಿ ಒಂದು ಭವ್ಯ ಮಂದಿರ ತಲೆ ಎತ್ತಿದೆ. ಬನ್ನಿ ಈ ಭವ್ಯ ಮಂದಿರದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. 2017ರಲ್ಲಿ UAE ದೇಶದ ರಾಜಕುಮಾರ ಮೊಹಮ್ಮದ್ ಬಿನ್ ಜಾಯದ್ 27 ಎಕರೆ ಜಾಗವನ್ನ ಮಂದಿರ ನಿರ್ಮಾಣಕ್ಕೆ ದಾನ ಮಾಡ್ತಾನೆ. ಇದು ಈ ಮಂದಿರವನ್ನ ನೋಡಿದರೆ ಮರುಭೂಮಿಯಲ್ಲಿ ತಾವರೆ ಹರಳಿದ ಹಾಗೆ ಕಾಣಿಸುತ್ತೆ. ಈ ಮಂದಿರದಲ್ಲಿ 7 ಭವ್ಯ ಗೋಪುರಗಳನ್ನ ಕಾಣಬಹುದು. ಮಂದಿರದ ಪ್ರತಿಯೊಂದು ಭಾಗವನ್ನ ರಾಜಸ್ಥಾನದಲ್ಲಿ ಅತಿ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಹೀಗೆ ಕೆತ್ತಿದ ಪ್ರತಿಯೊಂದು ಭಾಗವನ್ನ ರಾಜಸ್ಥಾನದಿಂದ ಅಬುಧಾಬಿಗೆ ಹಡಗಿನ ಮೂಲಕ ತರಲಾಗುತ್ತೆ. ಕೆತ್ತನೆ ಕೆಲಸಗಳಿಗೆ 5,000 ಶಿಲ್ಪಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಮಂದಿರದ ವಿಶೇಷ ಅಂದ್ರೆ 100 ಕಂಬಗಳಿದ್ದರೂ ಪ್ರತಿಯೊಂದು ಕಂಬವೂ ಒಂದು ಮತ್ತೊಂದನ್ನ ಹೋಲದಂತೆ ವಿಭಿನ್ನವಾಗಿ ಕೆತ್ತಲಾಗಿದೆ. ಮಂದಿರದ ಹೊರಭಾಗವನ್ನ ರಾಜಸ್ಥಾನದಿಂದ ತಂದ ತಿಳಿಗೆಂಪು ಮರಳುಗಲ್ಲು ಅಂದ್ರೆ ಪಿಂಕ್ ಸ್ಯಾಂಡ್ಸ್ಟೋನ್ ಇಂದ ಕಟ್ಟಲಾಗಿದೆ. ಇದೇ ಜಾತಿಯ ಕಲ್ಲನ್ನ ನಮ್ಮ ಹೊಯ್ಸಳರ ಕಾಲದ ಬೇಲೂರು ಮತ್ತು ಹಳೆಬೀಡನ ಮಂದಿರಗಳಲ್ಲೂ ಉಪಯೋಗಿಸಿರುವುದನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು. ಒಳಗಿನ ಭಾಗವನ್ನ ಮತ್ತು ಶಿಲೆಗಳನ್ನ ಇಟಲಿ ದೇಶದ ಅಮೃತ ಶಿಲೆ ಅಂದ್ರೆ ಇಟಾಲಿಯನ್ ಮಾರ್ಬಲ್ ನಿಂದ ನಿರ್ಮಿಸಲಾಗಿದೆ. ನೆನಪಿಡಿ, ಭಕ್ತಾದಿಗಳು ಸುಡು ಬಿಸಿಲಿನಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲದೆ ಭವ್ಯ ಮಂದಿರವನ್ನ ಪ್ರವೇಶ ಮಾಡಬೇಕು ಅಲ್ವಾ? ಹೌದು, ಇದರ ಬಗ್ಗೆಯೂ ಜಾಗೃತಿ ವಹಿಸಲಾಗಿದೆ. ಭಕ್ತಾದಿಗಳಿಗೆ ಕಷ್ಟ ಆಗದೆ ಇರುವ ಹಾಗೆ ಮಂದಿರದ ಮೆಟ್ಟಿಲುಗಳ ಮೇಲೆ ನ್ಯಾನೋ ಟೈಲ್ಸ್ ಬಳಸಲಾಗಿದೆ. 55 ಡಿಗ್ರಿ ಸುಡು ಬಿಸಿಲಿನಲ್ಲೂ ಈ ಟೈಲ್ಸ್ಗಳು ಬಿಸಿ ಆಗೋದೇ ಇಲ್ಲ. ಮಂದಿರದ ಗೋಡೆಗಳ ಮೇಲೆ ಹಿಂದೂ ಧರ್ಮವನ್ನು ಪ್ರತಿನಿಧಿಸುವ ಆನೆಗಳು, ನವಿಲುಗಳ ಜೊತೆಗೆ ಅರಬ್ ಸಂಸ್ಕೃತಿಯ ಹದ್ದು ಮತ್ತು ಒಂಟೆಗಳನ್ನು ಕಾಣಬಹುದು. ರಾಮಾಯಣದ ಕಥೆಗಳ ಜೊತೆಗೆ ಮಾಯನ್ ನಾಗರಿಕತೆಯ ಕಥೆಗಳು ಹಾಗೂ ಅರಬ್ ರಾಜ ಸುಲೇಮಾನ್ ಜೀವನದ ಕಥೆಗಳನ್ನ ಕಾಣಬಹುದು. ಹೀಗೆ ಸರ್ವ ಧರ್ಮಗಳನ್ನ ಪರಿಗಣಿಸಿ ನಿರ್ಮಿಸಲಾಗಿದೆ ಈ ಮಂದಿರ. ಈ ಮೂಲಕ ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಮುಸಲ್ಮಾನರಿಗೂ ಮಂದಿರಕ್ಕೆ ಆಹ್ವಾನ ಕೊಡಲಾಗಿದೆ. ಈ ಮಂದಿರದಲ್ಲಿ ನನ್ನ ಮನಸ್ಸನ್ನ ಸೆಳೆದ ಅಂಶ ಅಂದ್ರೆ ಇಲ್ಲಿ ನಿರ್ಮಾಣವಾದ ಭವ್ಯವಾದ ಕಲ್ಯಾಣಿ. ಈ ಕಲ್ಯಾಣಿಯನ್ನ ಸಾಕ್ಷಾತ್ ಗಂಗಾ ಜಲದಿಂದಲೇ ತುಂಬಿಸಲಾಗಿದೆ. ಒಂದು ಕಾಲದಲ್ಲಿ ಈ ಪ್ರದೇಶದಿಂದ ಭಾರತಕ್ಕೆ ಬಂದು ಭಾರತದ ಮೇಲೆ ದಾಳಿ ಮಾಡಿ ಭಾರತದ ಸಂಸ್ಕೃತಿಯನ್ನ, ಧರ್ಮವನ್ನ ನಾಶ ಮಾಡೋ ಪ್ರಯತ್ನಗಳು ಆಗುತ್ತವೆ. ಆದರೆ ಇಂದು ಅದೇ ನೆಲದಲ್ಲಿ ನಮ್ಮ ಸಂಸ್ಕೃತಿಯನ್ನ ಸಾರೋ ಮಂದಿರ ನಿರ್ಮಾಣ ಮಾಡಿ ಜಗತ್ತಿಗೆ ವಿಶ್ವ ಶಾಂತಿಯ ಪಾಠ ಮಾಡ್ತಾ ಇರೋದು ಭಾರತೀಯರು ಹೆಮ್ಮೆ ಪಡುವ ವಿಚಾರ ಅಲ್ವಾ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುತ್ತಾ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಮತ್ತಷ್ಟು ವಿಡಿಯೋ ನೋಟಿಫಿಕೇಶನ್ಗಳಿಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಮಸ್ಕಾರ, ಜೈ ಹಿಂದ್.